Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು ಕ್ಲಾಸ್ 7 ಸೋಷಿಯಲ್ ಸೈನ್ಸ್ ಲೆಸನ್ ನಂಬರ್ 3 ಭಕ್ತಿ ಕಲ್ಟ್ ಆ್ಯಂಡ್ ಸೂಫಿ ಹೆರಿಟೇಜ್ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಎನ್ನುವ ಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ. So dear students, Indian society is inclusive of many cultures. ಭಾರತೀಯ ಸಮಾಜವು ಬಹಳಷ್ಟು ಅಥವಾ ಬಹು ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶವಾಗಿದೆ. ಇನ್ ದಿಸ್ ಸೊಸೈಟಿ, ಈ ಒಂದು ಸಮಾಜದಲ್ಲಿ ಕಾಸ್ಟ್ ಸಿಸ್ಟಮ್, ಜಾತಿ ವ್ಯವಸ್ಥೆ, ಸೂಪರ್ಸ್ಟಿಷನ್ಸ್, ಮೌಢ್ಯ ಆ್ಯಂಡ್ ಸೆಡು ರಿಚುವಲ್ಸ್, ಕಂದಾಚಾರಗಳು ವೇರ್ ಡೀಪ್ ರೂಟೆಡ್, ಮನೆ ಮಾತಾಗಿದ್ದವು ಅಥವಾ ಮನೆ ಮಾಡಿಕೊಂಡಿದ್ದವು. ಇಟ್ ವಾಸ್ ಬಿಲೀವ್ಡ್ ದ್ಯಾಟ್ ಅಟ್ಟೈನಿಂಗ್ ಮೋಕ್ಷ ಆರ್ ಸಾಲ್ವೇಷನ್ ಫಾರ್ ದ ಕಾಮನ್ ಮ್ಯಾನ್ ವಾಸ್ ಇಂಪಾಸಿಬಲ್. ಇಟ್ ವಾಸ್ ಬಿಲೀವ್ಡ್, ಆವಾಗ ನಂಬಲಾಗಿತ್ತು ಅಂಥೇಳಿ. ಏನನ್ನು ನಂಬಲಾಗಿತ್ತು ಅಂದರೆ ಮನುಷ್ಯನಿಗೆ ಮುಕ್ತಿ ದೊರೆಯುವುದು ಸಾಧ್ಯವಿಲ್ಲ ಅನ್ನುವಂತಹ ಒಂದು ಸ್ಥಿತಿ ಇತ್ತು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಮುಂದೆ ಅಂದರೆ ದ ಮಿಡಿವಲ್ ಸೊಸೈಟಿ ವಾಸ್ ಅಂಡರ್ ದ ಇಂಪ್ರೆಷನ್ ದ್ಯಾಟ್ ದ ಕಾಮನ್ ಪೀಪಲ್ ವೇರ್ ನಾಟ್ ಎಲಿಜಿಬಲ್ ಫಾರ್ ಸಚ್ ಅ ಡೆಸ್ಟಿನಿ. ದ ಮಿಡಿವಲ್ ಸೊಸೈಟಿ, ಮಧ್ಯಯುಗಿನ ಭಾರತೀಯ ಸಮಾಜದಲ್ಲಿ ಇಂಥ ಒಂದು ಇಂಪ್ರೆಷನ್ ಇತ್ತು, ಪರಿಣಾಮ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಮುಕ್ತಿ ದೊರೆಯುವುದಿಲ್ಲ ಅನ್ನುವಂತಹ ಭಾವನೆ ಅವರಲ್ಲಿ ಇತ್ತು ಅಂಥೇಳಿ, ಅಥವಾ ಅದಕ್ಕೆ ಅವರು ಅರ್ಹರಲ್ಲ ಅನ್ನುವಂಥ ಭಾವನೆ ಅವರಲ್ಲಿ ಇತ್ತು ಅಂಥೇಳಿ. ಡ್ಯೂರಿಂಗ್ ದಿಸ್ ಪೀರಿಯಡ್, ಈ ಒಂದು ಅವಧಿಯಲ್ಲಿ ಸೇಂಟ್ಸ್ ಆಫ್ ಭಕ್ತಿ ಕಲ್ಟ್, ಈ ಭಕ್ತಿ ಪಂಥದ ಸಂತರುಗಳು, ಆ್ಯಂಡ್ ಸೂಫಿ ಟ್ರೆಡಿಷನ್ ಅಂದರೆ ಸೂಫಿ ಸಂಪ್ರದಾಯ, ಬ್ರಾಟ್ ಇನ್ ಅ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್, ಇಂತಹ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಸುಧಾರಣೆಗಳನ್ನು ಸೂಫಿ ಸಂಪ್ರದಾಯದವರು ಮತ್ತು ಭಕ್ತಿ ಪಂಥದವರು ಸಮಾಜದಲ್ಲಿ ತಂದರು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ. ನೆಕ್ಸ್ಟ್, ದೇ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಗ್ಲೋಬಲ್ ಬ್ರದರ್ಹುಡ್, ಅವರು ಹೆಚ್ಚಿಗೆ ಮಹತ್ವ ನೀಡಿರ್ತಕ್ಕಂಥದ್ದು ವಿಶ್ವ ಸಹೋದರತೆಗೆ. ದೇ ಸ್ಟ್ರೆಸ್ಡ್ ಮೀನ್ಸ್ ಒತ್ತು ನೀಡುವುದು ಅಥವಾ ಮಹತ್ವ ನೀಡುವುದು. ದ ಇಂಪಾರ್ಟೆನ್ಸ್ ಆಫ್ ಗ್ಲೋಬಲ್ ಬ್ರದರ್ಹುಡ್, ಇದು ವಿಶ್ವ ಸಹೋದರತೆಗೆ ಒಂದು ಬಹಳಷ್ಟು ಮಹತ್ವವನ್ನು ನೀಡಿತ್ತು ಅಂತೇಳಿ. ಯಾವುದು? ಭಕ್ತಿ ಪಂಥ ಆಗಿರ್ಬೋದು, ಸೂಫಿ ಸಂಪ್ರದಾಯ ಆಗಿರ್ಬೋದು. ದ ಬೋತ್ ವೇರ್ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಗ್ಲೋಬಲ್ ಬ್ರದರ್ಹುಡ್ ಆ್ಯಂಡ್ ಥಾಟ್ ದ್ಯಾಟ್, ಮತ್ತು ಅವರು ಜನರಿಗೆ ಬೋಧನೆ ಮಾಡಿದರು ದ್ಯಾಟ್ ಭಕ್ತಿ ಈಸ್ ದ ಬೆಸ್ಟ್ ವೇ, ಭಕ್ತಿ ಅನ್ನುವುದು ಒಂದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ದಾರಿ. ಟು ಅಟೈನ್ ಮೋಕ್ಷ ಅಂದರೆ ಮೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಇದೊಂದು ಬಹಳಷ್ಟು ಉತ್ತಮವಾದಂಥ ಅತ್ಯುತ್ತಮವಾದಂಥ ದಾರಿ ಎಂಬುದನ್ನು ಜನರಲ್ಲಿ ಮನಗಾಣಿಸಿದರು. ದಿಸ್ ಪಾತ್ ಈಸ್ ಕಾಲ್ಡ್ ಭಕ್ತಿ ಕಲ್ಟ್, ಈ ಒಂದು ದಾರಿಯನ್ನೇ ನಾವೇನಂತ ಕರಿಬಹುದು ಅಂತಂದರೆ ಭಕ್ತಿ ಪಂಥ ಅಂಥೇಳಿ ಕರಿಬಹುದು. Here the word bhakti is from the ಸಂಸ್ಕೃತ ವರ್ಡ್ ಭುಜ್. ಈ ಭಕ್ತಿ ಎನ್ನುವಂತಹ ಶಬ್ದವು ಸಂಸ್ಕೃತ ಭಾಷೆಯ ಭುಜ್ ಎಂಬ ಪದದಿಂದ ಬಂದಿದೆ. ಭುಜ್ ಮೀನ್ಸ್ ದ ನಾಲೆಡ್ಜ್, ಭುಜ್ ಅಂತಂದರೆ ಜ್ಞಾನ ಎಂದರ್ಥ. ಇನ್ನು ಗಿಸ್ಟ್ ಆಫ್ ಭಕ್ತಿ ಕಲ್ಟ್, ಭಕ್ತಿ ಪಂಥದ ಸಾರವನ್ನು ಈಗ ನೋಡೋಣ. ಗಿಸ್ಟ್ ಅಂದರೆ ಸಾರ ಅಥವಾ ಅರ್ಥ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಗಿಸ್ಟ್ ಆಫ್ ಭಕ್ತಿ ಕಲ್ಟ್. ಮೊದಲನೇ ಅಂಶ, ಭಕ್ತಿ ಕಲ್ಟ್ ಕಂಡೆಮ್ಡ್ ಡಿಸ್ಕ್ರಿಮಿನೇಷನ್. ಈ ಭಕ್ತಿ ಪಂಥವು ಮೇಲು ಕೀಳು ಎಂಬ ಭೇದ ಭಾವವನ್ನು ಖಂಡಿಸಿತು. ಕಂಡೆಮ್ಡ್ ಅಂದರೆ ಖಂಡಿಸುವುದು, ಡಿಸ್ಕ್ರಿಮಿನೇಷನ್ ಅಂದರೆ ಮೇಲು ಕೀಳು ಎನ್ನುವ ಭಾವನೆ. ಇಟ್ ಪ್ರಿಚ್ಡ್ ಈಕ್ವಾಲಿಟಿ, ಅದು ಸಮಾನತೆಯನ್ನು ಬೋಧಿಸಿತು. ಆಮೇಲೆ ಎರಡನೇ ಅಂಶ, ದ ಸೇಂಟ್ಸ್ ಆಫ್ ಭಕ್ತಿ ಕಲ್ಟ್ ಅಪೋಸ್ಡ್ ಆ್ಯಂಡ್ ಕಂಡೆಮ್ಡ್ ಸೂಪರ್ಟಿಷಸ್ ಪ್ರಾಕ್ಟಿಸಸ್. ದ ಸೇಂಟ್ಸ್ ಆಫ್ ಭಕ್ತಿ ಪಂಥದ ಸಂತರುಗಳು ಏನು ಮಾಡಿದರು ಅಂದರೆ ಅಪೋಸ್ಡ್, ಅವರು ವಿರೋಧ ಮಾಡಿದರು, ಆ್ಯಂಡ್
ಖಂಡಿಸಿದರು, ವಿರೋಧ ಮತ್ತು ಖಂಡನೆ ಮಾಡಿದರು. ಏನನ್ನ ಅಂತಂದರೆ ಸೂಪರ್ಟಿಷಿಯಸ್ ಪ್ರಾಕ್ಟೀಸಸ್, ಅಲ್ಲಿರ್ತಕ್ಕಂತಹ ಕಂದಾಚಾರಗಳನ್ನು ಅವರು ಏನು ಮಾಡಿದ್ರು, ವಿರೋಧಿಸಿದರು, ಜೊತೆಗೆ ಏನು ಮಾಡಿದರು, ಖಂಡಿಸಿದರು ಅಂತಕ್ಕಂಥದ್ದು. ಇನ್ನು ಮೂರನೇ ಅಂಶ, ದೇ ಅಂಡರ್ಟುಕ್ ದ ಟಾಸ್ಕ್ ಆಫ್ ಯುನೈಟಿಂಗ್ ದ ಹಾರ್ಟ್ಸ್ ಆಫ್ ಪೀಪಲ್, ಅವರು ಜನರ ಹೃದಯವನ್ನು ಬೆಸೆಯುವಂಥ ಕಾರ್ಯವನ್ನು ಮಾಡಿದರು. ಇನ್ನು ನಾಲ್ಕನೇ ಅಂಶ, ಅಕಾರ್ಡಿಂಗ್ ಟು ಸೂಫಿ ಸೈನ್ಸ್, ಸೂಫಿ ಸಂತರ ಪ್ರಕಾರ ಧರ್ಮ ಈಸ್ ಲವ್, ಧರ್ಮ ಎಂದರೆ ಪ್ರೀತಿ, ಆ್ಯಂಡ್ ಸರ್ವಿಸ್ ಮತ್ತು ಸೇವೆ ಟು ಮ್ಯಾನ್ಕೈಂಡ್, ಮನುಷ್ಯ ಕುಲಕ್ಕೆ ಮಾಡುವಂತಹ ತೋರಿಸುವಂಥ ಪ್ರೀತಿ ಮತ್ತು ಸೇವೆಯೇ ಏನಾಗಿರುತ್ತೆ, ಧರ್ಮ ಆಗಿರುತ್ತೆ ಅಂತಕ್ಕಂಥದ್ದು. ಗಾಡ್ ಈಸ್ ಒನ್, ದೇವರು ಒಬ್ಬನಿದ್ದಾನೆ. ನಾಟ್ ಮೆನಿ, ಬಹಳಷ್ಟು ಜನ ದೇವರಿಲ್ಲ. ದೇ ಪ್ರಿಚಡ್, ಈ ರೀತಿಯಾಗಿ ಅವರು ಬೋಧಿಸಿದರು ಅಂತಕ್ಕಂಥದ್ದು. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ 3.1 ಭಕ್ತಿ ಹೆರಿಟೇಜ್ ಇನ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಭಕ್ತಿ ಪರಂಪರೆ. The first one is Andhala, is the name of the woman, not a man. Not the man, is the name of the woman. Andhala is one among the 12 Alvars. ಅಂಡಾಳ ಎಂಬುವರು 12 ಜನ ಆಳ್ವಾರರಲ್ಲಿ ಒಬ್ಬರು. ದ ವಿಷ್ಣು ಡಿವೋಟೀಸ್, ಆಳ್ವಾರರು ಎಂದರೆ ವಿಷ್ಣುವಿನ ಭಕ್ತರು. ಆಫ್ ತಮಿಳುನಾಡು, ಇದು ತಮಿಳುನಾಡು ರಾಜ್ಯದಲ್ಲಿ ಈ ರೀತಿಯಾದಂಥ ಆಳ್ವಾರನ್ನು ನಾವು ನೋಡಬಹುದಾಗಿದೆ. ಶಿ ವಾಸ್ ಆ್ಯನ್ ಅಡಾಪ್ಟೆಡ್ ಡಾಟರ್ ಆಫ್ ವಿಷ್ಣು ಚಿತ್ತರ್ ಅಂತಕ್ಕಂಥವರ ಒಂದು ಸಾಕು ಮಗಳಾಗಿದ್ದಳು. ಅಡಾಪ್ಟೆಡ್ ಡಾಟರ್ ಅಂದರೆ ಸಾಕು ಮಗಳಾಗಿದ್ದಳು. ಯಾರ್ದು ಅಂತಂದರೆ ವಿಷ್ಣು ಚಿತ್ತರ ಒಬ್ಬ ಸಾಕು ಮಗಳಾಗಿದ್ದಳು. ವಿಷ್ಣು ಚಿತ್ತ ವಾಸ್ ಆ್ಯನ್ ಆಳ್ವಾರ್, ವಿಷ್ಣು ಚಿತ್ತ ಅನ್ನುವರು ಒಬ್ಬ ಆಳ್ವಾರ್ ಆಗಿದ್ದು, ದೇ ವೇರ್ ಆಲ್ಸೋ ಕಾಲ್ಡ್ ಪೆರಿ ಆಳ್ವಾರ್, ಇವರನ್ನು ಪೆರಿ ಆಳ್ವಾರ್ ಎಂದು ಸಹಿತ ಕರೀತಾ ಇದ್ದರು. ಆಂಡಾಳ್ಸ್ ಒರಿಜಿನಲ್ ನೇಮ್ ವಾಸ್ ಗೋದಾದೇವಿ, ಆಂಡಾಳರ ಒಂದು ಮೂಲ ಹೆಸರು ಗೋದಾದೇವಿ ಎಂದಾಗಿತ್ತು. ದೇ ವೇರ್ ಡಿವೋಟೀಸ್ ಆಫ್ ಕೃಷ್ಣ, ಅವರು ಕೃಷ್ಣದೇವರ ಒಂದು ಭಕ್ತರಾಗಿದ್ದರು ಅಥವಾ ಕೃಷ್ಣನನ್ನು ಆರಾಧನೆ ಮಾಡುವಂಥವರು ಆಗಿದ್ದರು. ಹರ್ ಫಾದರ್ ವಾಸ್ ಮೇಕಿಂಗ್ ಫ್ಲವರ್ ಗಾರ್ಲ್ಯಾಂಡ್ಸ್ ಆ್ಯಂಡ್ ಆಫರ್ಡ್ ಇಟ್ ಟು ಕೃಷ್ಣ ಟೆಂಪಲ್ ಆಫ್ ಶ್ರೀ ವಿಲ್ಲಿಪುತ್ತೂರು. ಈ ಆಂಡಾಳರ ತಂದೆಯವರು ಏನು ಮಾಡ್ತಾಯಿದ್ರು, ದಿನಾಲು ಮೇಕಿಂಗ್ ಫ್ಲವರ್ ಗಾರ್ಲ್ಯಾಂಡ್ಸ್ ಅಂದರೆ ಹೂವುಗಳಿಂದ ಮಾಲೆಗಳನ್ನ ತಯಾರು ಮಾಡಿ ಅವುಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾಯಿದ್ರು. ಯಾವ ಒಂದು ಊರಿನಲ್ಲಿ ಅಂತಂದರೆ ಅದು ಶ್ರೀ ವಿಲ್ಲಾಪುರ ಅಂತಕ್ಕಂಥದ್ದು, ವಿಲ್ಲಿಪುತ್ತೂರು ಅಂತಕ್ಕಂಥದ್ದು ಆ ಒಂದು ಊರಿನ ಹೆಸರು. ಆಂಡಾಳ ಲವ್ಡ್ ಕೃಷ್ಣ, ಆಂಡಾಳರು ಕೃಷ್ಣನನ್ನು ತುಂಬ ಪ್ರೇಮಿಸಿದರು ಅಥವಾ ಪ್ರೀತಿಸಿದರು. ಆ್ಯಂಡ್ ಶಿ ಕ್ಲೇಮ್ಡ್, ಅವಳು ಹೀಗೆ ಹೇಳ್ತಾ ಇದ್ದಳು, ದ್ಯಾಟ್ ಹಿ ವಾಸ್ ಹರ್ ಹಸ್ಬೆಂಡ್, ಕೃಷ್ಣ ಎಂಬುವನೇ ಅವಳ ಗಂಡ ಅಂಥೇಳಿ ಅವರು ಹೇಳ್ತಾ ಇದ್ದರು. ಆತನೇ ತನ್ನ ಗಂಡ ಎಂದು ಅವಳು ಹೇಳುತ್ತಿದ್ದಳು. ಆ್ಯಂಡ್ ಆಫ್ಟರ್ ದ್ಯಾಟ್ ಶಿ ರೋಟ್ ತಿರುಪ್ಪಾಮೈ ಆ್ಯಂಡ್ ಡೆಡಿಕೇಟೆಡ್, ಮತ್ತು ಈ ಒಂದು ಏನು ಮಾಡಿದ್ದಾರೆ ಅಂದರೆ ತಿರುಪಾಯಮ ಅಂತಕ್ಕಂಥ ಕೃತಿಯನ್ನು ಆಂಡಾಳು ರಚನೆ ಮಾಡಿದರು ಮತ್ತು ಇದನ್ನು ಅವರು ಯಾರಿಗೆ ಸಮರ್ಪಣೆ ಮಾಡಿದರು ಅನ್ನೋದನ್ನು ನೋಡೋಣ. ಡೆಡಿಕೇಟೆಡ್ ಟು ಗಾಡ್, ಇದನ್ನು ದೇವರಿಗೆ ಸಮರ್ಪಣೆ ಮಾಡಿದರು. ಏನು ಈ ಒಂದು ಕೃತಿ ಬರೆದಿದ್ದಾರಲ್ಲ ಆಂಡಾಳರು, ಆ ಕೃತಿಯ ಹೆಸರೇನು ಅಂತಂದರೆ ತಿರುಪ್ಪಾಮೈ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡಿದರು ಮತ್ತು ಅದನ್ನು ಅವರು ದೇವರಿಗೆ ಸಮರ್ಪಣೆ ಮಾಡಿದರು ಅಂತಕ್ಕಂಥದ್ದು. ಇನ್ ತಮಿಳುನಾಡು ತಿರುಪ್ಪಾಮೈ ವರ್ಥ ರೈಟ್ a ceremony or religious observance is very famous. ಈ ಒಂದು ಏನಿದೆ ತಿರುಪ್ಪಾಮೈ ವ್ರತಾಚರಣೆ ಅಂತಕ್ಕಂಥದ್ದು ಏನಿದೆ ಇದು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ತಮಿಳುನಾಡಿನಲ್ಲಿ. ಅಕಾರ್ಡಿಂಗ್ ಟು ಆಳ್ವಾರ್ಸ್ ಆಲ್ ವಿಷ್ಣು ಡಿವೋಟೀಸ್ ಆರ್ ಈಕ್ವಲ್. ಅಕಾರ್ಡಿಂಗ್ ಟು ಆಳ್ವಾರರ ಪ್ರಕಾರ ಎಲ್ಲ ವಿಷ್ಣು ಭಕ್ತರು ಸಮಾನರು. ಆ್ಯಂಡ್ ದೇರ್ ಬರ್ತ್ ಶುಡ್ ನಾಟ್ ಬಿ ಕ್ವಶನ್, ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ದಾರೆ ಎನ್ನುವ ಪ್ರಶ್ನೆಯನ್ನು ಕೇಳಕೂಡದು.
ಕಾಸ್ಟ್ ಡಿಸ್ಕ್ರಿಮಿನೇಷನ್ ಈಸ್ ಅ ಕ್ರಿಮಿನಲ್ ಆಫೆನ್ಸ್. ಇಲ್ಲಿ ಜಾತಿ ಭೇದ ಭಾವ ಅನ್ನುವುದು ಒಂದು ಕ್ರಿಮಿನಲ್ ಆಫೆನ್ಸ್ ಆಗಿರುತ್ತೆ ಅಂತಕ್ಕಂಥದ್ದು, ಅಥವಾ ಅದೊಂದು ಪಾಪದ ಕಾರ್ಯವಾಗಿರುತ್ತೆ, ಘೋರ ಪಾಪದ ಕಾರ್ಯವಾಗಿರುತ್ತೆ ಅಂತಕ್ಕಂಥದ್ದು ದೇ ಬಿಲೀವ್ಡ್. ಈ ರೀತಿಯಾಗಿ ಈ ಆಳ್ವಾರರ ನಂಬಿಕೆ ಇತ್ತು ಅನ್ನುವಂಥದ್ದು ನೋಡಿದ್ವು. ಇನ್ನು ನೆಕ್ಸ್ಟ್ ನೋಡೋಣ ಮುಂದಿನ ಒಂದು ಪ್ಯಾರಾಗ್ರಾಫ್. ನೆಕ್ಸ್ಟ್ ವಿ ಗೋ ಟು ಸಿ ದ ಅನದರ್ ಒನ್ ಫೀಮೇಲ್ ಸೇಂಟ್ ಆಫ್ Southern India, that is Akka Mahadevi. Akka Mahadevi was an enterprising woman in the Vachana movement. ಇವರು ವಚನ ಚಳುವಳಿಯಲ್ಲಿ ಭಾಗವಹಿಸಿದ ಒಬ್ಬ ದಿಟ್ಟ ಮಹಿಳೆ ಅಂತ ಹೇಳ್ಬೋದು. ಅಕ್ಕ ಮಹಾದೇವಿ ವಾಸ್ ಆನ್ ಎಂಟರ್ಪ್ರೈಸಿಂಗ್ ವುಮನ್ ಇನ್ ದ ವಚನ ಮೂವ್ಮೆಂಟ್ ಆಫ್ 12th century. 12ನೇ ಶತಮಾನದಲ್ಲಿ ವಚನ ಚಳುವಳಿಯಲ್ಲಿ ಭಾಗವಹಿಸಿದ ದಿಟ್ಟ ಮಹಿಳೆ ಈ ಅಕ್ಕ ಮಹಾದೇವಿ. ಶಿ ಹ್ಯಾಸ್ ಮೇಡ್ ಇಮ್ಮೆನ್ಸ್ ಕಾಂಟ್ರಿಬ್ಯೂಷನ್ ಟು ವಚನ ಲಿಟ್ರೇಚರ್. ಇವರು ಅಕ್ಕ ಮಹಾದೇವಿಯವರು ಈ ತಮ್ಮ ವಚನ ಸಾಹಿತ್ಯಕ್ಕೆ ಅಗಾಧವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಶಿ ವಾಸ್ ಬೋರ್ನ್ ಇನ್ ಉಡುಥಡಿ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇವರು ವಚನ ಸಾಹಿತ್ಯಕ್ಕೆ ಬಹಳಷ್ಟು ಅನುಗ್ರಹವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಶಿ ವಾಸ್ ಬೋರ್ನ್ ಇನ್ ಉಡುಥಡಿ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಅಕ್ಕ ಮಹಾದೇವಿಯವರು ಉಡುತಡಿ ಅಂತಕ್ಕಂಥ ಹಳ್ಳಿಯಲ್ಲಿ, ಶಿವಮೊಗ್ಗ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಜನಿಸಿದರು. ಹರ್ ಫಾದರ್ ವಾಸ್ ನಿರ್ಮಲ ಶೆಟ್ಟಿ. ಅವರ ತಂದೆಯ ಹೆಸರು ನಿರ್ಮಲ ಶೆಟ್ಟಿ ಆ್ಯಂಡ್ ಮದರ್ ಸುಮತಿ. ಅವರ ತಾಯಿಯ ಹೆಸರು ಸುಮತಿ ಎಂದಾಗಿತ್ತು. ಅಕ್ಕ ಇಟ್ ಮೀನ್ಸ್ ಅಕ್ಕ ಮಹಾದೇವಿ ಎಮ್ಮರ್ಸ್ ಇನ್ ಶಿವಭಕ್ತಿ ಸಿನ್ಸ್ ಹರ್ ಚೈಲ್ಡ್ಹುಡ್. ಇವರು ತಮ್ಮ ಒಂದು ಬಾಲ್ಯದಿಂದಲೇ ಶಿವಭಕ್ತಿಯಲ್ಲಿ ಮುಳುಗಿದ್ದರು. ನೆಕ್ಸ್ಟ್ ನೋಡೋಣ. ಇನ್ ಶಿವಭಕ್ತಿ ಸಿನ್ಸ್ ಹರ್ ಚೈಲ್ಡ್ಹುಡ್ ಶಿ ಕ್ಲೇವ್ಡ್ ಚನ್ನಮಲ್ಲಿಕಾರ್ಜುನ ಹಿಮ್ಸೆಲ್ಫ್ ಟು ಬಿ ಹರ್ ಹಸ್ಬೆಂಡ್. ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಚನ್ನಮಲ್ಲಿಕಾರ್ಜುನ ತನ್ನ ಗಂಡ ಎಂದು ಅವರು ಸಾರ್ತಾ ಇದ್ರು ಅಂತೇಳಿ. ಕ್ಲೈಮ್ಡ್ ಅಂದರೆ ಸಾರುವುದು ಅಂತ ಅರ್ಥವನ್ನು ಕೊಡುತ್ತೆ. She claimed Channamalikarjuna himself to be her husband. Her parents forcibly got her married to King Kaushika. ಅವರ ತಂದೆ ತಾಯಿಗಳು ಒತ್ತಾಯಪೂರ್ವಕವಾಗಿ ಏನು ಮಾಡ್ತಾರೆ, ಅವಳನ್ನು ಮದುವೆ ಮಾಡ್ತಾರೆ ಕೌಶಿಕ ರಾಜನಿಗೆ. She found it a hindrance to her service to Guru Linga Jangama. ಇಲ್ಲಿ ಯಾವಾಗ ಕೌಶಿಕನೊಂದಿಗೆ ಮದುವೆ ಆಯಿತು, ತನ್ನ ಗುರು ಲಿಂಗ ಜಂಗಮ ಸೇವೆಗೆ ಅಡ್ಡಿ ಆದ್ದರಿಂದ. ಸೊ ಶಿ ಲೆಫ್ಟ್ ದ ಪ್ಯಾಲೇಸ್. ಅವಳು ಏನು ಮಾಡ್ತಾಳೆ, ಆ ಒಂದು ಪ್ಯಾಲೇಸನ್ನು ಬಿಟ್ಟು ಹೊರಗಡೆ ಬಂದುಬಿಡ್ತಾಳೆ. ಹೇಗೆ ಬರ್ತಾಳೆ ಅನ್ನೋದನ್ನು ನೋಡೋಣ. ಶಿ ಮ್ಯಾರಿಡ್ ಟು ಕಿಂಗ್ ಕೌಶಿಕ. ಶಿ ಫೌಂಡ್ ಇಟ್ ಅ ಹೈಂಡ್ರನ್ಸ್ ಟು ಹರ್ ಸರ್ವಿಸ್ ಟು ಗುರು ಲಿಂಗ ಜಂಗಮ. ಸೊ ಶಿ ಲೆಫ್ಟ್ ದ ಪ್ಯಾಲೇಸ್ ಲೇಟರ್. ನಂತರ ಅವಳು ಅರಮನೆಯನ್ನು ತೊರೆದಳು. ಶಿ ಸ್ಟೇಡ್ ಆ್ಯಟ್ ಅನುಭವ ಮಂಟಪ. ಇವಳು ಅಕ್ಕ ಮಹಾದೇವಿಯವರು ಅನುಭವ ಮಂಟಪದಲ್ಲಿ ಉಳಿದುಕೊಂಡರು. ಇನ್ ಕಲ್ಯಾಣ ಫಾರ್ ಸಮ್ ಟೈಮ್. ಕಲ್ಯಾಣದಲ್ಲಿ ಕೆಲವು ಸಮಯವನ್ನು ಕಳೆದರು. ದೇರ್ ಶಿ ರೋಟ್ ಮೆನಿ ವಚನಾಸ್. ಅಲ್ಲಿ ಅವರು ಬಹಳಷ್ಟು ವಚನಗಳನ್ನು ಬರೆದರು. ಅಂಡರ್ ದ ಪೆನ್ ನೇಮ್ ಚನ್ನಮಲ್ಲಿಕಾರ್ಜುನ. ಇವರ ವಚನದ ಅಂಕಿತ ನಾಮವು ಚನ್ನಮಲ್ಲಿಕಾರ್ಜುನ ಎಂದಾಗಿತ್ತು. ಶಿ ವಾಸ್ ರೆಸ್ಪೆಕ್ಟೆಡ್ ಬೈ ಆಲ್ ಶಿವಶರಣಾಸ್. ಇವರಿಗೆ ಎಲ್ಲ ಶಿವಶರಣರು ಬಹಳಷ್ಟು ಗೌರವವನ್ನು ಕೊಡುತ್ತಿದ್ದರು. ಶಿ ಲೆಫ್ಟ್ ಕಲ್ಯಾಣ ಆ್ಯಂಡ್ ವೆಂಟ್ ಟು ಶ್ರೀಶೈಲ. ಇವರು ಕಲ್ಯಾಣವನ್ನು ಬಿಟ್ಟು ಶ್ರೀಶೈಲಕ್ಕೆ ಹೋಗಿ ನೆಲೆಸಿದರು. ಆ್ಯಂಡ್ ಎಂಡ್ ಆಫ್ ಹರ್ ಲೈಫ್. ಯಾವಾಗ ಅವರ ಜೀವನದ ಕೊನೆಯಲ್ಲಿ ಶಿ ಲೆಫ್ಟ್ ಹರ್ ಮಾರ್ಟಲ್ ಬಾಡಿ ಇನ್ ದ ಕಡಲಿ ಫಾರೆಸ್ಟ್ ಆಫ್ ಶ್ರೀಶೈಲ. ಇವರು ಎಲ್ಲಿ ನಿಧನ ಹೊಂದಿದರು ಅಂತಂದರೆ, ಅವರು ಕದಲಿ ಅಂತಕ್ಕಂತಹ ಒಂದು ಫಾರೆಸ್ಟ್ ಬರುತ್ತೆ, ಒಂದು ವನ ಬರುತ್ತೆ, ಕದಳಿ ಒಂದು ವನದಲ್ಲಿ ಇವರು ಶಿವೈಕ್ಯರಾದರು ಅಂತ ಹೇಳ್ತಾರೆ. Now we discussed about Akka Mahadevi. Let us start to discuss about the person Purandara Dasa. Purandara Dasa. So, dear students, here Purandara Dasa, he was born in 1480 and he was died in 1564 Common Era. He is one of the important persons in Kannada Dasa literature.
ಇವರು ಕನ್ನಡದ ದಾಸ ಸಾಹಿತ್ಯದಲ್ಲಿ ಬಹಳ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ಯಾರು? ಪುರಂದರದಾಸರು. ಪುರಂದರದಾಸ ವಾಸ್ ಬಾರ್ನ್ ಇನ್ ಪುರಂದರಗಡ. ಪುರಂದರದಾಸರು ಪುರಂದರಗಡ ಎಂಬ ಒಂದು ಸ್ಥಳದಲ್ಲಿ ಜನಿಸಿದರು. ಹೀಸ್ ಒರಿಜಿನಲ್ ನೇಮ್ ವಾಸ್ ಶ್ರೀನಿವಾಸ ನಾಯಕ. ಇವರ ಒಂದು ಮೂಲ ಹೆಸರು ಶ್ರೀನಿವಾಸ ನಾಯಕ ಎಂದಾಗಿತ್ತು. ಹೀಸ್ ಫಾದರ್ ವಾಸ್ ವರದಪ್ಪ ನಾಯಕ. ಇವರ ತಂದೆಯ ಹೆಸರು ವರದಪ್ಪ ನಾಯಕ ಎಂದಾಗಿತ್ತು ಮತ್ತು ತಾಯಿಯ ಹೆಸರು ಲೀಲಾವತಿ ಎಂದಾಗಿತ್ತು. ವೈಫ್ ಲಕ್ಷ್ಮೀಬಾಯಿ ಅಂದರೆ ಇವರ ಹೆಂಡತಿಯಾಗಿರುವಂಥ ಲಕ್ಷ್ಮೀಬಾಯಿ ವಾಸ್ ಅ ರಿಲಿಜಿಯಸ್ ವುಮನ್. ಅವಳು ಧಾರ್ಮಿಕ ಹೆಣ್ಣು ಮಗಳಾಗಿದ್ದಳು, ಧಾರ್ಮಿಕ ನಿಷ್ಠ ಹೆಣ್ಣು ಮಗಳಾಗಿದ್ದಳು. ಶ್ರೀನಿವಾಸ ನಾಯಕ ವಾಸ್ ಅ ಮೈಸರ್. ಶ್ರೀನಿವಾಸ ನಾಯಕನು ಭಾಳಷ್ಟು ಜಿಪುಣನಾಗಿದ್ದ. ಆ್ಯಂಡ್ ಆ್ಯನ್ ಅಥೆಸ್ಟ್ ಅಂತಂದರೆ ಆತ ಭಾಳಷ್ಟು ನಾಸ್ತಿಕನೂ ಆಗಿದ್ದ ಅಂತ ಹೇಳ್ತಾರೆ. ಲೇಟರ್ ಹಿ ಡಿಸ್ಟ್ರಿಬ್ಯೂಟೆಡ್ ಆಲ್ ಹಿಸ್ ವೆಲ್ತ್ ಟು ದ ನೀಡಿ ಪೀಪಲ್ ಆ್ಯಂಡ್ ಸ್ಪೆಂಟ್ ರೆಸ್ಟ್ ಆಫ್ ಹೀಸ್ ಲೈಫ್ ಇನ್ ದ ಥಾಟ್ ಆಫ್ ಗಾಡ್. ಇವನು ತನ್ನಿರ್ತಕ್ಕಂಥ ಎಲ್ಲ ಆಸ್ತಿಯನ್ನು ಏನು ಮಾಡ್ತಾನೆ, ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ತನ್ನ ಸಂಪತ್ತನ್ನು ಹಂಚ್ತಾನೆ ಅಂಥೇಳಿ. ಹಂಚಿದ ನಂತರದಲ್ಲಿ ಇವರು ದೇವರ ಜ್ಞಾನದಲ್ಲಿ ವಿಚಾರದಲ್ಲಿ ಮಗ್ನರಾಗ್ತಾರೆ ಅಂತಕ್ಕಂಥದ್ದು. ಲೆಟರ್ ಹಿ ಡಿಸ್ಟ್ರಿಬ್ಯೂಟೆಡ್ ಆಲ್ ಹೀಸ್ ವೆಲ್ತ್ ಟು ದ ನೀಡಿ ಪೀಪಲ್ ಆ್ಯಂಡ್ ಸ್ಪೆಂಟ್ ರೆಸ್ಟ್ ಆಫ್ ಹೀಸ್ ಲೈಫ್ ಇನ್ ದ ಥಾಟ್ ಆಫ್ ಗಾಡ್. ಹಿ ಟ್ರಾವೆಲ್ ಟು ಮೆನಿ ಪ್ಲೇಸಸ್. ಇವರು ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣ ಬೆಳೆಸಿದ್ರು. ಸಿಂಗಿಂಗ್ ಕೀರ್ತನೆಗಳನ್ನು ಹಾಡ್ತಾ ಇದ್ದರು. ಆ್ಯಂಡ್ ಅಟ್ ಲಾಸ್ಟ್ ಕೊನೆಯದಾಗಿ ಹಿ ರಿಚ್ಡ್ ಕೃಷ್ಣದೇವರಾಯಸ್ ಕೋರ್ಟ್. ಅವರು ಕೃಷ್ಣದೇವರಾಯನ ಒಂದು ಆಸ್ಥಾನವನ್ನು ತಲುಪಿದರು. ವ್ಯಾಸರಾಯ ಗೇವ್ ಹಿಮ್ ದೀಕ್ಷಾ. ಮತ್ತು ಆ ಒಂದು ಕೃಷ್ಣದೇವರಾಯರ ಆಸ್ಥಾನದಲ್ಲಿರುವಂತಹ ವ್ಯಾಸರಾಯರು ಏನು ಮಾಡ್ತಾರೆ, ಇವರಿಗೆ ದೀಕ್ಷೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಆ್ಯಂಡ್ ಕಾಲ್ಡ್ ಹಿಮ್ ಆ್ಯಸ್ ಅ ಪುರಂದರ. ಮತ್ತು ದೀಕ್ಷೆಯನ್ನು ಕೊಟ್ಟು ಅವರಿಗೆ ಪುರಂದರ ಎಂದು ಕರೆದರು. ಲೇಟರ್ ಹಿ ಬಿಕೇಮ್ ಪುರಂದರದಾಸ. ಅದಾದ ನಂತರದಲ್ಲಿ ಅವರು ಪುರಂದರದಾಸರೆಂದೇ ಪ್ರಖ್ಯಾತಿಯಾದರು. ವಿ ಕ್ಯಾನ್ ಸಿ ಹ್ಯೂಮನ್ನೆಸ್ ಇನ್ ಆಲ್ ಹಿಸ್ ಸಾಂಗ್ಸ್. ನಾವು ಅವರ ಒಂದು ಕೀರ್ತನೆಗಳಲ್ಲಿ ಮಾನವೀಯತೆಯನ್ನು ನೋಡಬಹುದು. ವಿ ಕ್ಯಾನ್ ಸಿ ಹ್ಯೂಮನ್ನೆಸ್ ಇನ್ ಆಲ್ ಹಿಸ್ ಸಾಂಗ್ಸ್. ಅವನ ಒಂದು ಏನು ಕೀರ್ತನೆಗಳಿದ್ದಾವಲ್ಲ, ಆ ಕೀರ್ತನೆಗಳಲ್ಲಿ ನಾವೇನು ಮಾಡಬಹುದು ಅಂತಂದರೆ ಮಾನವೀಯ ಮೌಲ್ಯಗಳನ್ನು ನೋಡಬಹುದು. ಹಿ ಕಂಡೆಮ್ಡ್ ಕಾಸ್ಟ್ ಸಿಸ್ಟಮ್. ಅವರು ಈ ಜಾತಿ ವ್ಯವಸ್ಥೆಯನ್ನು ಖಂಡಿಸಿದರು. ವಿ ಆಲ್ಸೋ ಸಿ ದ ಕಾಂಬಿನೇಷನ್ ಆಫ್ ಫಿಲಾಸಫಿ, ಮಾರಲ್ ಆ್ಯಂಡ್ ಮ್ಯೂಸಿಕಲ್ ಕ್ವಾಲಿಟೀಸ್ ಇನ್ ಹಿಸ್ ಸಾಂಗ್ಸ್. ಅವರ ಒಂದು ಕೀರ್ತನೆಗಳಲ್ಲಿ ಮಡಿವಂತಿಕೆ, ಖಂಡಿಸಿದ ತತ್ವ, ನೀತಿ ಮತ್ತು ಸಂಗೀತದ ಸಂಗಮವನ್ನು ಕಾಣುತ್ತೇವೆ. ಹಿ ಕಂಡೆಮ್ಡ್ ಕಾಸ್ಟ್ ಸಿಸ್ಟಮ್. ಅವರು ಕಾಸ್ಟ್ ಸಿಸ್ಟಮನ್ನು ಏನು ಮಾಡ್ತಾರೆ, ಖಂಡಿಸ್ತಾರೆ. ವಿ ಆಲ್ಸೋ ಸಿ ದ ಕಾಂಬಿನೇಷನ್ ಆಫ್ ಫಿಲಾಸಫಿ, ತತ್ವಜ್ಞಾನ, ಮಾರಲ್ ನೈತಿಕ, ಆ್ಯಂಡ್ ಮ್ಯೂಸಿಕಲ್ ಕ್ವಾಲಿಟೀಸ್ ಸಂಗೀತದ ಕೆಲವೊಂದಿಷ್ಟು ಗುಣಗಳನ್ನು ಹೊಂದಿರುವಂತಹ ಕೀರ್ತನೆಗಳನ್ನು ರಚನೆ ಮಾಡಿದರು. ಹಿ ಈಸ್ ನೋನ್ ಆ್ಯಸ್ ಕರ್ನಾಟಕ ಸಂಗೀತ ಪಿತಾಮಹ. ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್. ಹಿ ರೋಟ್ ಕೀರ್ತನಾಸ್. ಅವರು ಕೀರ್ತನೆಗಳನ್ನು ಬರೆದರು ವಿತ್ ದ ಪೆನ್ ನೇಮ್ ಆಫ್ ಪುರಂದರ ವಿಠ್ಠಲ. ಪುರಂದರ ವಿಠ್ಠಲ ಎನ್ನುವ ಅಂಕಿತ ನಾಮದೊಂದಿಗೆ ಅವರು ಸಾಕಷ್ಟು ದಾಸ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಹಿ ವಾಸ್ ಪ್ರೇಸ್ಡ್ ಬೈ ಹಿಸ್ ಓನ್ ಗುರು. ಮತ್ತು ಇವರು ತಮ್ಮ ಗುರುಗಳಿಂದ ಇವರು ಹೊಗಳಿಸಿಕೊಂಡಿದ್ದಾರೆ. ವ್ಯಾಸರಾಯ ಆ್ಯಸ್ ಪುರಂದರ ದಾಸ ಈಸ್ ಅಲ್ಟಿಮೇಟ್ ಆ್ಯಸ್ ಅ ದಾಸ. ದಾಸರಲ್ಲಿ ಅತ್ಯಂತ ಶ್ರೇಷ್ಠ ದಾಸ ಯಾರು ಅಂದರೆ ಪುರಂದರದಾಸರು ಅಂತ ಅವರು ಗುರುಗಳಿಂದ ಹೊಗಳಿಸಿಕೊಂಡಿದ್ದಾರೆ. ದಾಸರೆಂದರೆ ಪುರಂದರದಾಸರಯ್ಯ ಎಂದು ಅವರು ಹೊಗಳಿಸಿಕೊಂಡಿದ್ದಾರೆ. ಸೊ ನಾವು ನೆಕ್ಸ್ಟ್ ನೋಡ್ತಾ ಇದ್ದೇವೆ ಕನಕದಾಸ. ಹಿ ವಾಸ್ ಬಾರ್ನ್ ಇನ್ 1508 ಆ್ಯಂಡ್ ಹಿ ವಾಸ್ ಡೈಡ್ ಇನ್ 1606 ಕಾಮನ್ ಎರಾ. ಕನಕದಾಸರು 1508ರಲ್ಲಿ ಜನಿಸಿದರು, 1606ರಲ್ಲಿ ಅವರು ಇಹಲೋಕವನ್ನು. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದ ಕನಕದಾಸ ವಾಸ್ ಬಾರ್ನ್ ಇನ್ 1508 and died in 1606. Kanakadasa is one of the famous ಕೀರ್ತನಕಾರಾಸ್ ಆಫ್ ದಾಸ ಲಿಟ್ರೇಚರ್. ದಾಸ ಸಾಹಿತ್ಯದಲ್ಲಿ ಕನಕದಾಸರು ಅತ್ಯಂತ ಶ್ರೇಷ್ಠ ದಾಸರಾಗಿದ್ದಾರೆ.
He was born about 1508 CE at Bada village of Bankapura Taluk in Haveri district. ಕನಕದಾಸರು 1508ರಲ್ಲಿ ಬಾಡ್ ವಿಲೇಜ್, ಅದು ಬಂಕಾಪುರದ ಬಾಡ್ ವಿಲೇಜ್ನಲ್ಲಿ ಮತ್ತು ಹಾವೇರಿ ಡಿಸ್ಟ್ರಿಕ್ನಲ್ಲಿ ಬರುವಂಥ ಬಂಕಾಪುರದ ಬಾಡ್ನಲ್ಲಿ ಅವರು ಜನಿಸಿದ್ದಾರೆ. ತಿಮ್ಮಪ್ಪ ವಾಸ್ ಹೀಸ್ ಒರಿಜಿನಲ್ ನೇಮ್, ಇವರ ಒಂದು ಮೂಲ ಹೆಸರು ತಿಮ್ಮಪ್ಪ ಎಂದಾಗಿತ್ತು. ಬೀರಪ್ಪ ಆ್ಯಂಡ್ ಬಚ್ಚಮ್ಮ ವೇರ್ ಹೀಸ್ ಪೇರೆಂಟ್ಸ್, ಬೀರಪ್ಪ ಮತ್ತು ಬಚ್ಚಮ್ಮ ಅಂತಕ್ಕಂಥವರು ಇವರ ತಂದೆ ತಾಯಿಗಳಾಗಿದ್ದು. ಹಿ ವಾಸ್ ಅ ವ್ಯಾರಿಯರ್ ಆ್ಯಂಡ್ ಆಲ್ಸೋ ಅ ಪೋಯೆಟ್, ಇವರು ಒಬ್ಬ ಯೋಧರೂ ಆಗಿದ್ದು ಜೊತೆಗೆ ಒಬ್ಬ ಕವಿಗಳು ಆಗಿದ್ದರು. ಹಿ ಹೆಡೆಡ್ ಅ ಗ್ರೂಪ್ ಆಫ್ ಓವರ್ 78 ವಿಲೇಜಸ್, 78 ಹಳ್ಳಿಗಳಿಗೆ ಇವರು ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಇಟ್ ಈಸ್ ಸೇಡ್ ದ್ಯಾಟ್ he found a pot full of gold and he became to be known as ಕನಕದಾಸ ಅಥವಾ ಕನಕನಾಯಕ ಅಂತ ಇವರನ್ನು ಕರೀತಾರೆ ಅಂಥೇಳಿ. ಇವರಿಗೆ ಯಾವುದೋ ಕೆಲಸ ಮಾಡಬೇಕಾದ್ರೆ ಅವರಿಗೆ ಒಂದು ಫಾಟ್ಫುಲ್ ಅಂತ ಹೇಳ್ತೇವೆ. ಫಾಟ್ಫುಲ್ ಅಂತಂದರೆ ಒಂದು ಗಡಿಗೆ ಅಂತೇಳಿ ನಮ್ಮ ಕಡೆ ಕರೀತಾರೆ ಅದನ್ನು. ಅಲ್ಲಿ ಒಂದಿಷ್ಟು ಕೊಪ್ಪರಿಗೆ ಅಂತಲೂ ಕರಿಬೋದು. ಕೊಪ್ಪರಿಗೆ ತುಂಬ ಅವರಿಗೆ ಏನು ದೊರೀತದೆ, ಬಂಗಾರ ದೊರೀತದೆ. ಅದಕ್ಕಾಗಿ ಅವರನ್ನು ಅವತ್ತಿನಿಂದ ಕನಕನಾಯಕ ಎಂದು ಕರೆಯಲು ಆರಂಭಿಸಿದರು. ಹಿ ರಿನೌನ್ಸ್ಡ್ ವರ್ಡ್ಲಿ ಥಿಂಗ್ಸ್ ಆ್ಯಂಡ್ ಬಿಕೇಮ್ ಅ ಡಿಸಿಪಲ್ ಆಫ್ ವ್ಯಾಸರಾಯ, ಇವರು ಏನು ಮಾಡ್ತಾರೆ, ಕೌಟುಂಬಿಕ ಜೀವನದಲ್ಲಿ ವೈರಾಗ್ಯವನ್ನು ತಂದುಕೊಂಡು ಇವರು ವ್ಯಾಸರಾಯರ ಶಿಷ್ಯರಾಗಿ ಕೆಲಸ ಮಾಡ್ತಾರೆ. ಡಿಸಿಪಲ್ ಅಂದರೆ ಶಿಷ್ಯರಾಗಿ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಲೆಟರ್ ಹಿ ಕೇಮ್ ಟು ಬಿ ನೋನ್ ಆ್ಯಸ್ ಕನಕದಾಸ, ಆಮೇಲೆ ಇವರನ್ನು ಕನಕದಾಸರು ಎಂದು ಕರೆಯಲಾಯಿತು. ಹಿ ಹ್ಯಾಸ್ ಕಂಪೋಸ್ಡ್ ಮೆನಿ ಕೀರ್ತನಾಸ್, ಇವರು ಬಹಳಷ್ಟು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ವಿತ್ ಅ ಪೆನ್ ನೇಮ್ ಆದಿಕೇಶವ, ಆದಿಕೇಶವ ಎನ್ನುವ ಅಂಕಿತನಾಮದೊಂದಿಗೆ ಇವರು ಸಾಕಷ್ಟು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಆದಿಕೇಶವ ವಾಸ್ ಹೀಸ್ ಪರ್ಸನಲ್ ಗಾಡ್, ಆದಿಕೇಶವ ಎನ್ನುವ ದೇವರು ಅವರ ವೈಯಕ್ತಿಕವಾದಂಥ ದೇವರಾಗಿದ್ದು. ಹಿ ಹ್ಯಾಸ್ ಕ್ರಿಟಿಸೈಸ್ಡ್ ದ ಸೂಪರ್ಟಿಷಸ್ ಆಫ್ ದ ಸೊಸೈಟಿ, ಇವರು ಸಮಾಜದಲ್ಲಿರ್ತಕ್ಕಂಥ ಕಂದಾಚಾರಗಳನ್ನು ವಿಮರ್ಶೆ ಮಾಡಿದರು ಅಂಥೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಇವರೇನು ಮಾಡಿದರು ಅಂತಂದರೆ ಇನ್ನೊಂದು ಕೆಲಸವನ್ನು ಮಾಡಿದ್ದಾರೆ. ಆ್ಯಂಡ್ ದ ಸಿಂಪಲ್ ಪಾತ್ ಆಫ್ ಅಟೈನಿಂಗ್ ಮೋಕ್ಷ ಹೇಳಿದ್ದಾರೆ ಅವರು. ಸೊಸೈಟಿ ಇನ್ ದಿಸ್ ಸಾಂಗ್ಸ್ ಆ್ಯಂಡ್ ಹ್ಯಾಸ್ ಪ್ರೀಚ್ಡ್ ಅಂತ ಹೇಳ್ತಾರೆ. ಹಿ ಹ್ಯಾಸ್ ಕ್ರಿಟಿಸೈಸ್ಡ್ ದ ಸೂಪರ್ಸ್ಟಿಷಸ್ ಆಫ್ ದ ಸೊಸೈಟಿ ಇನ್ ಹೀಸ್ ಸಾಂಗ್ಸ್, ಅವನ ಕೀರ್ತನೆಗಳಲ್ಲಿ ಆತ ಸಮಾಜದಲ್ಲಿರುವಂಥ ಮೂಢನಂಬಿಕೆ ಮೌಢ್ಯಗಳನ್ನು ಅವರು ಏನು ಮಾಡಿದ್ದಾರೆ, ಕ್ರಿಟಿಸೈಸ್ ಮಾಡಿದ್ದಾರೆ, ಅವುಗಳನ್ನ ಖಂಡಿಸಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಹಿ ಪ್ರೀಚ್ಡ್ ದ ಸಿಂಪಲ್ ಪಾತ್, ಭಾಳ ಸರಳವಾಗಿರ್ತಕ್ಕಂಥ ದಾರಿಯನ್ನು, ಮುಕ್ತಿಯನ್ನು ಪಡೆಯೋದಕ್ಕೆ ಇವರು ಹೇಳಿಕೊಟ್ಟಿದ್ದಾರೆ. ಇನ್ ದೆಮ್ ಹಿ ಹ್ಯಾಸ್ ಆಲ್ಸೋ ಕ್ರಿಟಿಸೈಸ್ಡ್ ಕಾಸ್ಟ್ ಸಿಸ್ಟಮ್ ಇನ್ ಹೀಸ್ ಸಾಂಗ್ಸ್, ಅವನು ತನ್ನ ಗೀತಗಳ ಜಾತಿ ಪದ್ಧತಿಯ ವಿಡಂಬನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ಕರ್ನಾಟಕ ಅಥವಾ ಕನಕನ ಕಿಂಡಿ ಇಸ್ ಅ ವೆರಿ ಸ್ಪೆಷಲ್ ಚಾಪ್ಟರ್ ಅಬೌಟ್ ಕನಕದಾಸ. ಇಲ್ಲಿ ಕನಕನ ಕಿಂಡಿ ಅಂತಕ್ಕಂಥದ್ದು, ದ ಪ್ರೀಸ್ಟ್ ಆಫ್ ಉಡುಪಿ ಟೆಂಪಲ್ ಸ್ಟಾಪ್ಸ್ ಕನಕ ಫ್ರಾಮ್ ಎಂಟ್ರಿಂಗ್ ದ ಟೆಂಪಲ್, ಇವರು ಕೃಷ್ಣನ ಭಕ್ತರಾಗಿದ್ದರು. ಸೊ ಹೀಗಾಗಿ ಇವರು ಉಡುಪಿಯ ಟೆಂಪಲ್ಗೆ, ಉಡುಪಿಯಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಹೋದಾಗ ಇವರು ಪ್ರವೇಶವನ್ನು ಅಲ್ಲಿರ್ತಕ್ಕಂತಹ ಪ್ರೀಸ್ಟ್ಸ್ ಪುರೋಹಿತರು ತಡೀತಾರೆ. ಇಟ್ ಈಸ್ ಸೇಡ್ ದ್ಯಾಟ್ ಲಾರ್ಡ್ ಕೃಷ್ಣ ಪ್ಲೀಸ್ಡ್ ಬೈ ಹೀಸ್ ಡಿವೋಷನ್, ಲಾರ್ಡ್ ಕೃಷ್ಣ ದೇವರು ಕೃಷ್ಣನಾಗಿರ್ತಕ್ಕಂಥವನು ಇವರ ಒಂದು ಭಕ್ತಿಗೆ ಮೆಚ್ಚಿ ಏನು ಮಾಡ್ತಾನೆ, ಹೀಸ್ ಫೇಸ್ ಟುವರ್ಡ್ಸ್ ವೆಸ್ಟ್, ಆತ ತನ್ನ ಮುಖವನ್ನು ಪಶ್ಚಿಮ ಕಡೆ ತಿರುಗಿಸ್ತಾನೆ ಅಂತಕ್ಕಂಥದ್ದು. ದಿಸ್ ವಾಸ್ ನೇಮ್ಡ್ ಆ್ಯಸ್ ಅ ಕನಕನ ಕಿಂಡಿ, ಇವತ್ತಿಯೂ ಸಹಿತ ಆ ಒಂದು ಕನಕನ ಕಿಂಡಿಯನ್ನು ನಾವು ಉಡುಪಿಯಲ್ಲಿ ನೋಡಬಹುದು. ಕನಕದಾಸ ರೋಟ್ ಹರಿಭಕ್ತ ಸಾರ, ಕನಕದಾಸರು ಏನು ಮಾಡಿದ್ದಾರೆ, ಹರಿಭಕ್ತ ಸಾರ ಅಂತಕ್ಕಂಥದ್ದು, ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ ಎಂಬ ಷಟ್ಪದಿಗಳನ್ನು ರಚನೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಮತ್ತು ತರಂಗಿಣಿ ಏನಿದು, ಮೋಹನ ತರಂಗಿಣಿ ಎಂಬ ಸಾಂಗತ್ಯ ಕಾವ್ಯವನ್ನು ಸಹಿತ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಸೊ ಲೆಟ್ ಅಸ್ ಸಿ ನೌ ದ ಅನದರ್ ಒನ್ ಸೇಂಟ್ ಶಿಶುನಾಳ ಶರೀಫ. ಶಿಶುನಾಳ ಶರೀಫ is the first Kannada Muslim
ಮೆಸ್ಟಿಕ್ ಪೋಯೆಟ್ ಅಂತ ಹೇಳ್ಬೋದು. ಇವರು ಶಿಶುನಾಳ ಶರೀಫರು ಕನ್ನಡದ ಮೊದಲ ಮುಸ್ಲಿಂ ಅನುಭಾವಿ ಕವಿ ಅಂತ ಹೇಳ್ಬೋದು. ಹಿ ಈಸ್ ನೋನ್ ಆ್ಯಸ್ ಕಬೀರ ಆಫ್ ಕರ್ನಾಟಕ. ಇವರನ್ನು ಕರ್ನಾಟಕದ ಕಬೀರ ಎಂದು ಕರೆಯಲಾಗುತ್ತೆ. ಹಿ ವಾಸ್ ಬೋರ್ನ್ ಇನ್ 1819. ಇವರು ಹುಟ್ಟಿರ್ತಕ್ಕಂಥದ್ದು 1819ರಲ್ಲಿ ಆಟ್ ಶಿಶುನಾಳ. ಎಲ್ಲಿ ಹುಟ್ಟಿದ್ದಾರೆ ಅಂದರೆ ಶಿಶುನಾಳದಲ್ಲಿ ಇವರು ಜನಿಸಿದರು. ಹೀಸ್ ಪೇರೆಂಟ್ಸ್ ವೇರ್ ಇಮಾಮ್ ಸಾಹೇಬ್, ಮದರ್ ಹಜ್ಜಮ್ಮ. ಇವರ ತಂದೆಯ ಹೆಸರು ಇಮಾಮ್ ಸಾಹೇಬ್ ಅಂತ, ಅವರ ತಾಯಿಯ ಹೆಸರು ಹಜ್ಜಮ್ಮ ಅನ್ನುವುದಾಗಿತ್ತು. ಸೊ ಹಿ ಸ್ಟಡಿಡ್ ಬೋತ್ ಹಿಂದೂ ಆ್ಯಂಡ್ ಇಸ್ಲಾಮಿಕ್ ರಿಲಿಜನ್ಸ್ ಇನ್ ಹೀಸ್ ಚೈಲ್ಡ್ಹುಡ್. ಅವರ ಬಾಲ್ಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಬಗ್ಗೆ ಅವರು ಅಭ್ಯಾಸವನ್ನು ಮಾಡಿದರು. ಲೆಟರ್ ಹಿ ಪಾಸ್ಡ್ ಹೀಸ್ ಮುಲ್ಕಿ ಎಕ್ಸಾಮ್ಸ್. ಆವಾಗ ಮುಲ್ಕಿ ಅಂತಕ್ಕಂಥ ಒಂದು ಪರೀಕ್ಷೆ ಬರ್ತಾ ಇತ್ತು, ಆ ಪರೀಕ್ಷೆಯನ್ನು ಪಾಸ್ ಆದರು. ಆ್ಯಂಡ್ ಸರ್ವ್ಡ್ ಆ್ಯಸ್ ಅ ಟೀಚರ್ ಫಾರ್ ಸಮ್ ಟೈಮ್ಸ್. ಇವರು ಶಿಕ್ಷಕರಾಗಿ ಕೆಲವು ಹೊತ್ತು ಕೆಲಸವನ್ನು ಮಾಡಿದರು. ಹಿ ಟುಕ್ ದೀಕ್ಷಾ ಫ್ರಾಮ್ ಗೋವಿಂದ ಭಟ್ಟ. ಇವರು ಗೋವಿಂದ ಭಟ್ಟರಿಂದ ಏನು ಮಾಡ್ತಾರೆ, ದೀಕ್ಷೆಯನ್ನು ತೆಗೆದುಕೊಂಡರು. ಆ್ಯಂಡ್ ರೋಟ್ ಮೆನಿ. ಇವರು ಏನು ಮಾಡ್ತಾರೆ, ಅವತ್ತಿಂದ ಅದನ್ನು ಬರೆದುಬಿಟ್ಟು ಭಾಳಷ್ಟು ತತ್ವ ಪದಗಳನ್ನು ಬರೀತಾರೆ ಅಂತಕ್ಕಂಥದ್ದು. ಎಸ್, ತತ್ವ ಪದಾಸ್ ಇನ್ ಹೀಸ್ ಪೋಯಮ್ಸ್. ಅವರ ಒಂದು ಪೋಯಮ್ಗಳಲ್ಲಿ ಅಥವಾ ಕವನಗಳಲ್ಲಿ ಒನ್ ಕ್ಯಾನ್ ಫೈಂಡ್ ರ್ಯಾವತ್, ಮೊಹರಂ ವರ್ಡ್ಸ್ ಅಂತ ಕರಿತೇವೆ. ಅದನ್ನು ನಾವು ರ್ಯಾವತ್ ಅಂತ ಹೇಳಿ ಕರೀತಾರೆ, ಮೊಹರಂ ಶಬ್ದ. ಅಮಾಂಗ್ ದೋಸ್ ಸಾಂಗ್ಸ್, ಕಾಲಪದ ಅಂತ ಕರಿತೇವೆ. ಸಾಂಗ್ಸ್ ಇನ್ನೊಂದಿಷ್ಟು ಹಾಡುಗಳನ್ನ ಬರೆದಿದ್ದಾರೆ, ಅವುಗಳನ್ನ ಕಾಳಗ ಪದ ಅಂತ ಹೇಳಿ ಕರೀತಾರೆ. ಕಾಳಗ ಪದ ಅಂತ ಕರಿತೇವೆ. ಆಮೇಲೆ ಧಾರ್ಮಿಕ ನೀತಿ ಪದ ಅಂತ ಬರುತ್ತೆ. ಆಮೇಲೆ ಅಲ್ಲಪಡ ಅಂತ ಬರ್ತದೆ. ಇನ್ನೊಂದು ಯಾವುದು, ಅಲಾವಿ ಪದ ಅಂತ ಬರ್ತದೆ, ಅಲಾವಿ ಪದ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸವಾಲ್ ಜವಾಬ್ ಅಂತ ಬರ್ತದೆ. ಸವಾಲ್ ಜವಾಬ್ ಪದ ಆರ್ ಫೇಮಸ್. ವಿ ಕ್ಯಾನ್ ಸಿ ಹಿ ಈಸ್ ಗ್ರೇವ್ ಇನ್ ಶಿಶುನಾಳ. ಇವರು ಶಿಶುನಾಳದಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಇವರ ಸಮಾಧಿಯನ್ನು ನಾವು ನೋಡ್ಬೋದಾಗಿದೆ. ಹಿ ಟ್ರೈಡ್ ಟು ಸ್ಪ್ರೆಡ್ ಹ್ಯುಮ್ಯಾನಿಟಿ ಬಿಯಾಂಡ್ ದ ಬ್ಯಾರಿಯರ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್. ಜಾತಿ ಮತ್ತು ಧರ್ಮಗಳ ಗಡಿಮೀರಿ ಇವರು ಮಾನವೀಯ ಮೌಲ್ಯಗಳನ್ನು ಬಿತ್ತಿದ್ದಾರೆ. ಎಸ್, ಹಿ ಟ್ರೈಡ್ ಟು ಸ್ಪ್ರೆಡ್ ಹ್ಯುಮ್ಯಾನಿಟಿ ಬಿಯಾಂಡ್ ದ ಬ್ಯಾರಿಯರ್ಸ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಬರ್ತಕ್ಕಂಥದ್ದು ದ ಭಕ್ತಿ ಹೆರಿಟೇಜ್ ಆಫ್ ನಾರ್ತ್ ಇಂಡಿಯಾ, ಆ್ಯಂಡ್ ವಿ ಸಿ ಇಟ್ ಇನ್ ದ ಅನದರ್ ವಿಡಿಯೋ.